ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಬಂದು ಶ್ರೀ ರಾಮ್ ನವಮಿ ಅಲ್ವಾ. ಹಾಗಾಗಿ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಹೆಸರು ಬೇಳೆನೂ ಸಹ ನೆನೆಸ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನೆಂದಿದೆ. ಹಾಗಾಗಿ ಇದಕ್ಕೆ ಕೆಲವೊಂದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ, ತೆಂಗಿನಕಾಯಿ ತುರಿ, ಮತ್ತು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇದನ್ನೆಲ್ಲ ಸ್ವಲ್ಪ ಸ್ಮಾಲ್ ಪೀಸಸ್ ಎಲ್ಲ ಮಾಡಿ ಹಾಕ್ತಾ ಇರುವಂಥದ್ದು. ಇದನ್ನು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಟೈಮ್ ಇರಲಿಲ್ಲ, ಹಾಗಾಗಿ ಜಸ್ಟ್ ಹಾಗೆ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡ್ತಾ ಇರ್ಬೋದು ಕರ್ಬೂಜ ಹಣ್ಣು ಪಾನಕನೂ ಸಹ ರೆಡಿಯಾಗಿದೆ. ಈ ಕಡೆ ಮಜ್ಜಿಗೆನೂ ಸಹ ರೆಡಿಯಾಗಿದೆ. ಇವಾಗ ದೇವ್ರಿಗೆ ನೈವೇದ್ಯ ಥರ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋದೊಂದೇ. ಆಲ್ಮೋಸ್ಟ್ ದೇವರಿಗೆಲ್ಲ ಹೂವೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡೋದಕ್ಕೆಲ್ಲ ರೆಡಿಯಾಗಿದೆ. ಜಸ್ಟ್ ಪೂಜೆ ಮಾಡಬೇಕಷ್ಟೇ. ಈಗ ನಾನು ಏನೆಲ್ಲ ಮಾಡ್ಕೊಂಡಿದ್ದೀನಲ್ವ, ಪಾನಕ ಮತ್ತು ಮಜ್ಜಿಗೆ, ಹೆಸರು ಬೇಳೆ ಅದನ್ನೆಲ್ಲ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದೊಂದೇ. ಓಕೆ, ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ನಂತರ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಟಿಫನ್ ಬಂದು ನಾನು ಪುಳಿಯೋಗರೆ ಮಾಡಿದ್ದೆ. ತುಂಬ ದಿನದಿಂದ ಲಿಕ್ಕಿ ಕೇಳ್ತಾನೆ ಇದ್ಲು ನನ್ನ ಮಗಳು ಪುಳಿಯೋಗರೆ ಮಾಡಿ ಅಂತ ಹೇಳಿ. ಇವತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಇವತ್ತು ಬೇಗನೆ ಆಗುತ್ತಲ್ವ, ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಬೇಗನೆ ಆಗುವಂಥ ರೆಸಿಪಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿದೆ. ಒಂದು ಕಡೆ ರೈಸಿಗಿಟ್ಟು ಎಲ್ಲ ಟಿಫನ್ನು ಸಹ ಮಾಡಿದ್ದಾಯಿತು. ನಾಳೆ ನಾನು ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿಗೆ ಸಹ ನೆನೆಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ನಿಮಗೆ ಇಡ್ಲಿ ಪ್ಯೂರ್ ವೈಟ್ ಆಗಿರಬೇಕು ಮತ್ತು ನೋಡೋದಕ್ಕೆ ಚೆನ್ನಾಗಿರಬೇಕು, ತಿನ್ನೋದಕ್ಕೂ ಸಾಫ್ಟಾಗಿರಬೇಕು ಅಂತ ಅಂದರೆ ನೀವು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕಾಗತ್ತೆ. ಒಂದು 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಬೇಕು. ಅಕ್ಕಿ ಕಲರ್ ನೋಡ್ತಾ ಇರ್ಬೋದು, ನಾರ್ಮಲ್ ವಾಟರ್ ಹೇಗಿರುತ್ತೆ ಆ ಕಲರ್ ಇರಬೇಕು. ಆ ಕಲರ್ ಬಂದ ನಂತರ ಅದು ಒಂಥರ ಚೆನ್ನಾಗಿರುತ್ತೆ. ನಾನು ಅದು ಇಡ್ಲಿನೂ ಸಹ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಉದ್ದಿನ ಬೇಳೆನೂ ಸಹ ನಾನು 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಇವಾಗ ಅದಕ್ಕೆ ನೀರನ್ನ ತುಂಬಿಸಿ ಇದು 8 ಅವರ್ ಕಾಲ ನೆನೆಸ್ತೀನಿ. 8 ಅವರ್ ನೆನೆಸ್ಬಿಟ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ರುಬ್ಕೊಳ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ಏನಕ್ಕೆ ತಟ್ಟೆ ಒಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಮಡಗಿದ್ದೀನಿ ಅಂತ ಅಂದರೆ ಜಿಡ್ಡು ಇರುವೆ ಜಾಸ್ತಿ ಬರುತ್ತೆ. ಹಾಗಾಗಿ ಪಾನಕ ಮಜ್ಜಿಗೆ ಇದೆಲ್ಲ ನಾನು ಈ ಥರ ಮಾಡಿಟ್ಟಿದ್ದೀನಿ, ಜಿಡ್ಡು ಇರುವೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕ್ಲೀನ್ ಮಾಡೋಷ್ಟರೊಳಗಡೆ ನನ್ನ ಮಗ ಮಲ್ಕೊಂಡಿದ್ದ. ಹಾಗೆ ಕರ್ಕೊಂಡು ಬಂದು ಇಲ್ಲಿ ಮಲಗಿಸ್ತಾ ಇದ್ದೀನಿ. ನನ್ನ ಮಗ ನಿದ್ದೆ ಮೂಡಲ್ಲಿ ಹಾಗೆ ಅಳ್ತಾನೆ ಇದ್ದಾನೆ. ಹಾಗೆ ನಾನು ಕೆಲವೊಂದು ಟೈಮಲ್ಲಿ ಜಾಸ್ತಿ ಕೆಲಸ ಇದ್ದರೆ ಕೆಲಸ ಮಾಡ್ಕೊಂಡಿದ್ದಾಗ ನನ್ನ ಮಗ ನಿದ್ದೆ ಬಂದರೆ ಅದೇ ಜಾಗದಲ್ಲೇ ಮಲ್ಕೊಂಡ್ಬಿಡ್ತಾನೆ. ಹಾಗಾಗಿ ಇವಾಗ ನನ್ನ ಮಗನ್ನ ಬಂದು ಇಲ್ಲಿ ಮಲಗಿಸ್ದೆ.
ಕೆಲವೊಂದು ಟೈಮಲ್ಲಿ ರಾಕರ್ಗೆ ಹಾಕಿ ತೂಗಿ ಮಲಗಿಸ್ತೀನಿ. ಸಮ್ ಟೈಮ್ ನನ್ನ ಕೆಲಸ ಇದ್ದರೆ ಅವನೇ ಮಲ್ಕೊಂಡ್ಬಿಡ್ತಾನೆ, ಕೆಲವೊಂದು ಟೈಮಲ್ಲಿ ಆಟ ಮಾಡ್ತಾನೆ. ಸೊ ಈಗ ನಾನು ಅವನ್ನ ಫೈನಲಿ ಮಲಗಿಸ್ಬಿಟ್ಟು ಸ್ವಲ್ಪ ಸ್ಕ್ರೀನೆಲ್ಲ ಇಳಿದ್ಬಿಟ್ಟು ಸ್ವಲ್ಪ ಕತ್ಲೆ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ನನ್ನ ಮಗನ ನೋಡಿಕೊಂಡೆ ನಾನು ಇಲ್ಲಿ ಸ್ವಲ್ಪ ಸಿಸ್ಟಮ್ ಅಪ್ಡೇಟ್ ಮಾಡಬೇಕಾಗಿತ್ತು. ಸೊ ಫಾರ್ಮ್ಯಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ನಂದು ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಟೈಮಲ್ಲಿ ನಾನೇನು ವರ್ಕ್ ಮಾಡೋಕ್ಕಾಗಲ್ಲ. ವರ್ಕ್ ಅಂತ ಅಂದರೆ ಬೇರೆ ಇನ್ನೇನು ಅಪ್ಡೇಟ್ ಇನ್ಸ್ಟಾಲೇಷನ್ ಸೊ ಇದೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ಫಾರ್ಮ್ಯಾಟೆಲ್ಲ ಮಾಡಿ ಸ್ವಲ್ಪ ಬೇಗನೆ ವರ್ಕ್ ಆಗೋ ಥರ ಮಾಡಬೇಕಂತೇಳಿ ಸ್ವಲ್ಪ ಕೆಲವೊಂದು ಅಪ್ಡೇಟ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್. ಇವಾಗ ಮತ್ತೆ ನಾನು ಸಂಜೆ ವ್ಲಾಗ್ನ ಶೇರ್ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಬರೀ ಪೂಜೆ ಆಯಿತು. ಇವತ್ತು ಬಂದು ಶಿವರಾಮ್ ನವಮಿ ಎಲ್ಲ. ಸೊ ಬೆಳಗ್ಗೆನೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಜಸ್ಟ್ ಇವಾಗ ಸಂಜೆ ಟೈಮ್ ಬಂದು ಈಗ 6:15 ಆಗಿದೆ. ಆಲ್ರೆಡಿ ಎಲ್ಲ ದೀಪ ಹಚ್ಚಿದಾಯಿತು. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೆಲ್ಲ ನನಗೆ ತುಂಬಾ ಕಾಲ್ಸ್ ಇದೆ ಇವಾಗ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನನ್ನ ವರ್ಕ್ ಆಫೀಸ್ ಬಿಜಿ ಸ್ವಲ್ಪ ಜಾಸ್ತಿ ಇರ್ತೀನಿ. ಇನ್ನು 1ನೇ ತಾರೀಕಿಂದ ನಾನು ಫುಲ್ ಬಿಜಿ ಆಗ್ತೀನಿ. ವ್ಲಾಗ್ಸ್ ಮಾಡೋಕ್ಕಂತೂ ಆಗಲ್ಲ. ನೋಡಬೇಕು, ನಾನು ಕೆಲವೊಂದು ರೆಸಿಪಿನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮಧ್ಯದಲ್ಲಿ ವಿಡಿಯೋನ ಹಾಕ್ತೀನಿ. ವ್ಲಾಗ್ ಮಾಡೋದು ಇನ್ನೊಂದು ವೀಕ್ ಆಗ್ಬೋದು, ಇಲ್ಲ 2 ವೀಕ್ಸ್ ಆಗ್ಬೋದು, ನೋಡಬೇಕು. ಯಾಕೆಂದರೆ ನನ್ನ ಆಫೀಸ್ ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಇಯರ್ ಎಂಡ್ ಅಲ್ವಾ, ಇಯರ್ ಎಂಡ್ ಕಾಲ್ ತುಂಬ ಇರುತ್ತೆ. ಸೊ ಎಲ್ಲ ಕಸ್ಟಮರ್ಗೂ ನಾವು ಇಯರ್ ಕ್ಲೋಸ್ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ನಾನು ವ್ಲಾಗ್ಸ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗೆ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್, ನಾನು ಇದನ್ನು ಹೇಳಬೇಕಾಗಿತ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತಾ ಇರೋಂಥದ್ದು. ಸೊ ನೋಡಿ, ಈಗಷ್ಟೆಲ್ಲ ದೀಪ ಹಚ್ಚಿದಾಯಿತು. ಸೊ ಕಾಫಿನೂ ಆಯಿತು. ಮಕ್ಕಳು ಇಬ್ಬರೂ ಹೊರಗಡೆ ಡ್ರಾಯಿಂಗ್ ಪೈಂಟ್ ಮಾಡ್ತಾಯಿದ್ದಾರೆ. ಸೊ ಆಯಿತು, ಇನ್ನೇನು ಅಡುಗೆನೂ ಮಾಡೋಂಗಿಲ್ಲ. ಸೊ ಬೆಳಗ್ಗೆನೇ ನಾಳೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಡ್ಲಿಗೆ ನೆನೆ ಹಾಕಿದ್ದೀನಿ. ಇಡ್ಲಿಗೆ ರುಬ್ಕೋಬೇಕು. ಸೊ ಇನ್ನೇನಿಲ್ಲ, ಸಾಂಬಾರೆಲ್ಲ ಇದೆ. ಸಾಂಬಾರೇನು ಮಾಡೋಂಗೆ ಇಲ್ಲ ಇವತ್ತು. ಸಾಂಬಾರು ಹೀಗೇ ರೈಸ್ ಮಾಡ್ಕೊಬೇಕು ಅಷ್ಟೇ. ನೆನ್ನೆನೇ ಅವರೆಕಾಳು ಸಾಂಬಾರು ಮಾಡಿದ್ದಲ್ಲ ಸಂಜೆ. ಸೊ ಅದೇ ಇದೆ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಹಾಗಾಗಿ ಸಾಂಬಾರು ಹಾಗೆ ಉಳ್ಕೊಂಡಿದೆ. ಇವಾಗ ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಇವಾಗ ನಾನು ಬರೀ ಇಡ್ಲಿಗೆ ನೆನೆಸಿಟ್ಟಿದ್ದೀನಲ್ಲ, ಅದನ್ನು ರುಬ್ಕೊಂಡ್ಬಿಟ್ರೆ ಆಯಿತು. ಅದು ಸ್ವಲ್ಪ ನಾನು ಲೇಟಾಗಿ ನೆನೆಸಿದ್ದಲ್ವಾ. ಸೊ ಬೆಳಗ್ಗೆ 11 o'clock ಮೇಲೆ ನೆನೆಸಿದ್ದು. ಹಾಗಾಗಿ ನಾನು ಒಂದು 7 o'clock ಮಿನಿಮಮ್ ಆದರೂ ಅದು 8 hours ಆದರೂ ನೆನೆದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಒಂದು 7 o'clock ಮೇಲೆ ಅದನ್ನು ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡ್ರೆ ಆಯಿತು. ಸಂಜೆ ಇನ್ನೇನಿಲ್ಲ, ರೈಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸೊ ಹಾಗೆ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆಯಿಂದ ನಾನು ನಿಮ್ಮ ಜೊತೆ ಮಾತಾಡಲೇ ಇಲ್ಲ. ಸುಮ್ಮನೆ ಹಾಗೆ ಕೆಲವೊಂದಷ್ಟು ನಾನು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಹಾಗೇ ನನ್ನ ಕಾಲ್ಸ್ ತುಂಬ ಇತ್ತು. ಅಂದರೆ ಆಫೀಸ್ ವರ್ಕ್ ಮಾಡೋದಿದೆ, ಬ್ಯುಸಿ ಆಗೋಯಿತು. ಸೊ ಹಾಗಾಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಸಂಜೆ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಈಗ ನಾನು ಮತ್ತೆ ಎಲ್ಲ ರುಬ್ಬಿದ ನಂತರ ನಾನು ಆಮೇಲೆ ವ್ಲಾಗ್ನ ಶೇರ್ ಮಾಡ್ತೀನಿ. ಆಯಿತಾ? ಕಲರ್ ಮಾಡಿದ್ದು ತೋರಿಸಿ, ಏನು ಮಾಡಿದ್ದು ತೊಗೊಂಬ. ಸೊ ನನ್ನ ಮಗಳು ಇವಾಗ ತಾನೇ ಕಲರಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಎಕ್ಸಾಮ್ ಆಯಿತಲ್ವಾ, ಹಾಗಾಗಿ ಕಲರಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಲರ್ ತೊಗೊಂಡು ಸೊ ಇವಾಗ ಫಿನಿಶ್ ಆಯಿತು. ಆ ಜಾಗದಲ್ಲಿ ಇಟ್ಬಿಡ್ತೀನಿ. ಸೊ ನೋಡಿ, ನಾವು ಮಕ್ಕಳಿಗೆ ಆಗಿರ್ಬೋದು, ಕೆಲವೊಂದು ವಸ್ತುಗಳು ಏನೇ ಆಗಿರಲಿ ಅದನ್ನು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಬಿಟ್ರೆ ಅದೇನಾಗುತ್ತೆ, ಹಾಗಾಗಿ ಉಳ್ಕೊಳ್ಳುತ್ತೆ. ಸೊ ಆದಷ್ಟು ಅದು ಜಾಗದಲ್ಲಿ ಇಟ್ಟರೆ ಒಳ್ಳೇದಲ್ವಾ. ತಗೋಬಾ ಇಷ್ಟಿನ ಕಲರಿಂಗ್ ತೋರಿಸ್ತೀನಿ ಬಾ. ತೋರಿಸು. ಇವತ್ತು ಯಾವ್ದು ಮಾಡಿದ್ದು? ಇನ್ನೂ ನೀಟಾಗಿ ಮಾಡಬೇಕಲ್ವ. ನಾನೇನು ಹೇಳ್ದೆ, ಒಂದೊಂದ್ಸರಿ ಚೆನ್ನಾಗಿ ಮಾಡ್ತೀಯ, ಒಂದೊಂದ್ಸರಿ ಹೊರಗಡೆ ಬರುತ್ತೆ ಕಲರಿಂಗು. ಅದೇನದು? ಇನ್ನೂ ನೀಟಾಗಿ ಮಾಡಬೇಕು. ಓಕೆ, ಫುಲ್ ಫಿನಿಶ್ ಮಾಡಿದ್ಯಾ? ನಾನೇನು ಹೇಳ್ದೆ, ಡೈಲಿ ಒಂದೊಂದು ಮಾಡಬೇಕಂತಲ್ವಾ. ಇನ್ನೂ ನೀಟಾಗಿ ಮಾಡಬೇಕು. ನೋಡು, ಇದು ಕರೆಕ್ಟಾಗಿದೆ, ಈ ಕಡೆದು ಫುಲ್ಲು ರಾಂಗ್ ಆಗಿದೆ. ಡಾಗ್ ನೋಡಿ ಯಾವ ರೀತಿ ಮಾಡಿದ್ವಿ ನೋಡಿಲಿ. ಇನ್ನೂ ನೀಟಾಗಿ ಮಾಡಬೇಕು ಶಿನಾ, ಅದು ಕರೆಕ್ಟಾಗಿದೆ. ಅದು ಇನ್ನೂ ನೀಟಾಗಿ ಮಾಡಬೇಕು. ನೋಡ್ತಾ ಇದ್ದೀನಿ. ಇನ್ನು ಟರ್ನ್ ಮಾಡು, ಫಿನಿಶ್ ಮಾಡಿದ್ಯಾ ಫುಲ್ಲು. ನಾನೇನು ಹೇಳಿದೆ, ಡೈಲಿ ಒಂದೊಂದು ಮಾಡು. ಇನ್ನು ಇದೆಲ್ಲ ಅದು ಟುಮಾರೋ ಮಾಡಾಯ್ತಾ? ಸರಿ, ಇವಾಗ ಇದು ರೈಮ್ಸ್ ಯಾವುದೆಲ್ಲ ಬರ್ತದೆ ಹೇಳು. ಹೇಳು. 5 little ducks. 5 little ducks went out one day over the hills far away. Mama duck said quack, 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 quack. Only 6 little ducks came back. 6 little ducks went
ಮತ್ತೆ ಇನ್ಯಾವ್ದು ಬರುತ್ತೆ? ಇನ್ನೊಂದು ನಿಮಿಷ. ಹಾಂ, ಇನ್ನೊಂದು ಹೇಳ್ತಿದ್ದಲ್ಲ ಶಿನಾ, ಯಾವಾಗಲೂ ನೆನ್ಪು ಮಾಡ್ಕೊ, ರಿಮೈಂಡ್ ಮಾಡ್ಕೊ. ಏ ಅದಲ್ಲ ಶಿನಾ. ಹಾಂ, ಗುಡ್ ಮಾರ್ನಿಂಗ್ ಹೌ ಆರ್ ಯು ಟುಡೇ ಅದಾಡು. ಬುಕ್ಕಲ್ಲಿ ಇಟ್ಬಿಟ್ಟು ಬಾ, ಕರೆಕ್ಟಾಗಿ ಆ್ಯಕ್ಷನ್ ಮಾಡು. ವಿತ್ ಆ್ಯಕ್ಷನ್ ನೀಟಾಗಿ ಮಾಡಬೇಕು ನೋಡು. ಫಸ್ಟ್ ಆ ಬುಕ್ಕು ಅದೇ ಜಾಗದಲ್ಲಿ ಇಡಬೇಕು. ನನ್ನ ಮಗಳು ಏನು ಗೊತ್ತಾ, ಎಲ್ಲಿ ಬೇಕಾದನ್ನೆಲ್ಲ ಬಿಸಾಕೋದಿಲ್ಲ, ಆ ಜಾಗದಲ್ಲೇ ಇಟ್ಬಿಟ್ಟು ಬರ್ತಾಳ. ಇದೆಲ್ಲ ಗುಡ್ ಹ್ಯಾಬಿಟ್ಸ್. Thank you guys for the first so sweet. For everything, thank you God. Vakratunda, Mahakaya, Surya Koti, Sabaprabha, Nin Idvam, Kunumedeva, Sarvakareshu, Sarvada. Solar plus look at the back and say thank you. Good morning, how are you today? Good morning, I'm happy, let's play. Avistaveda, outside. Is it sunny? Is it there? Is it cloudy? Outside, I wish the sunny. There's a furry, clap, clap. There's a furry, clap, 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 clap. There is Monday, there is Tuesday, there is Friday, there is Saturday, and there is Sunday. Sunday is a holiday. ಓಕೆ, ಡನ್. ಸಾಕು ಬಿಡು, ಸಾಕು ರೈಮ್ಸ್ ಹೇಳಿದ್ದು. ಸೊ ಯಾವಾಗಲೂ ಅಷ್ಟೇ, ಎವ್ರಿಡೇ ನಾನು ರೈಮ್ಸ್ನ ಯಾವಾಗಲೂ ರಿಮೈಂಡ್ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಮಗಳು ನೋಡಿ, ಇಲ್ಲಿ ಕವರ್ನ ಇರುತ್ತೆ ಪ್ಯಾಕ್ ಮಾಡಿ. ಏನಿಲ್ಲ, ಕೊಡುಚಿನ ಅವನೇನು ಮಾಡಲ್ಲ, ಕೊಡವ. ಹೋಗ್ತಾರ, ಅಲ್ಲೇ ಇದೆ, ಅಕ್ಕ ಅಲ್ಲಿ ಇಟ್ಟಿದ್ದಾರೆ ನೋಡು, ಹೋಗ್ತಾರ. ತಗೋಬರ್ಗು, ಅಲ್ಲಿ ದಿವಾನಾಡಿಲಿ ಇಟ್ಟಿದ್ದಾರೆ, ತಗೋಬರ. ಅವ್ರು ಸಿಕ್ಕೋದಕ್ಕೆ, ನೀನು ತಡ್ಕೋದಕ್ಕೆ ಸೂಪರ್ ಈ ಮನೆಗಳಲ್ಲಿ ಇಲ್ವಾ? ಅವಳು ಮಲ್ಕೊಂಡಿದ್ದಾಗ ನಾನು ತೋರಿಸ್ತೀನಿ ಎಲ್ಲಿಟ್ಟಿದ್ದಾಳೆ ಅಂತ. ನನ್ಗೆ ಗೊತ್ತು ನೀನು ಎಲ್ಲಿಟ್ಟಿದ್ಯಾ ಅಂತ. ಟಂಟಡಾನ್. ಏನು ನನ್ನ ಮಗ ಮೊಬೈಲ್ ಬೇಕಂತೆ, ನನ್ನ ಮಗ ವ್ಲಾಗ್ ಮಾಡ್ತಾನಂತೆ. ವ್ಲಾಗ್ ಮಾಡ್ತೀಯ ನೀನು? ಹಾಂ, ಏನು ವ್ಲಾಗ್ ಮಾಡ್ತೀರಾ? ಏನು ಮಾತಾಡ್ತೀರಾ ನೀವು? ಓ, ಅಕ್ವೇರಿಯಂ ವ್ಲಾಗ್ ಮಾಡ್ತೀರಾ? ಅಕ್ವೇರಿಯಂನಲ್ಲೇ ಹಿಂಗೆ ತೋರಿಸ್ತಾನಂತೆ. ಏನಾದರೂ ನನ್ನ ಮಗನಿಗೆ ಫೋನ್ ಕೊಟ್ಟರೆ ಏನು ಮಾಡ್ತಾನೆ ಗೊತ್ತಾ, ಹಿಂಗೆ ಫೋಟೋ ಎಲ್ಲ ಹಿಂಗೆ ಶೂಟ್ ಮಾಡ್ತಾನೆ ಅಲ್ವೇನಾ? ಮಮ್ಮಿ ವ್ಲಾಗ್ ಮಾಡಿ ನೋಡ್ತಾನಲ್ಲ, ನಾನು ಹಿಂಗೆಲ್ಲ ರೆಕಾರ್ಡ್ ಮಾಡೋದು. ಸೊ ಅವನಿಗೆ ರೂಢಿ ಆಗ್ಬಿಟ್ಟಿದೆ, ಮಾಡ್ತೀನಿ ಅಂತಾನೆ. ಹಾಯ್ ಲಿಕ್ಕಿ, ಹಾಯ್ ಮಾಡು. ಬ್ಲೂ, ಆರೆಂಜ್, ಚಾಕ್ಲೇಟ್, ಆರೆಂಜ್, ಬ್ಲೂ, and balloon ಯಾವ ಕಲರ್ ಅದು? ಆರೆಂಜ್. ಓಕೆ, ಗ್ರೀನ್ ಅದು. ವಿಚ್ ಕಲರ್? ಗ್ರೀನ್ ಕಲರ್. ಗ್ರೀನ್ ಅದು. ಇದೇ ಕಲರ್. ಅದೇ ಕಲರ್. ನನ್ಗೆ ಗೊತ್ತಿಲ್ಲ, ನೀನು ಹೇಳು. ನಿಂಗೆ ಗೊತ್ತಿಲ್ವಾ? ಪಿಂಕ್ ಅದು. ಪರ್ಪಲ್. ಯಾವ್ದದು? ಬಲೂನ್ ಯಾವ ಕಲರ್? ಬಲೂನ್ ಬ್ಲೂ ಕಲರ್. ಬ್ಲೂ. ಇದು ಬ್ಲೂ. ಯಾ, ಡಾರ್ಕ್ ಬ್ಲೂ, ಇದು ಲೈಟ್ ಬ್ಲೂ. ಆರೆಂಜ್. ಓಕೆ, ಬ್ಲೂ. ಡನ್. And chocolate tea color. ಓಕೆ, ಡನ್. ಸೊ ಮತ್ತೆ ಹುಡುಕ್ತಾ ಇದ್ದಾನೆ. ಇಲ್ವಾ? ಅಕ್ಕ ಎಲ್ಲ ಇಟ್ಟಿದ್ದಾಳೆ. ನಾನು ಆಮೇಲೆ ನೋಡು, ಅಕ್ಕ ಮಲ್ಕೊಂಡಿರ್ತಾಳಲ್ವಾ, ಮಲ್ಕೊಂಡಿದ್ದಾಗ ತಗೊಂಡ್ಕೊಡ್ತೇನೆ ಆಯ್ತಾ? ಪಪ್ಪಿ ಕೊಡು ಮಮ್ಮಗೆ ಒಂದು ಪಪ್ಪಿ.
ಪಪ್ಪಿ ಕೊಡು ಮಮ್ಮಿಗೆ. ಹಾಂ ಹಾಂ, ಇನ್ನೊಂದು ಸೌಂಡ್ ಬರ್ಬೇಕು ಜೋರಾಗೆ. ಹಾಂ, ಆಮೇಲೆ ಇನ್ನೊಂದು ಕೊಡ್ತೀಯಾ ಮಮ್ಮಿಗೆ ಪಪ್ಪಿ? ಕೊಟ್ಟಾ? ಅಮ್ಮ 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 ಸಾಕು ಸಾಕು. ಓಕೆ, ಡನ್ 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 ಡನ್. ಲವ್ ಯು ಶಿನಾ. ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಬಂಟಿ. ಲವ್ ಯು ಬಂಟಿ. ಲವ್ ಯು ಶಿನಮ್ಮ. ಸಾಕು. ನಾನು ಕೊಡ್ಲಾ? ಕೊಡ್ಲಾ? ಸಾಕು. ಮಮ್ಮಿ ಜೊತೆ ಟೂ ಮಾಡ್ತಾ ನೋಡಿ ನನ್ನ ಮಗ. ಟೂ ಮಾಡೋದು ಟೂ ಹೆಂಗೆ ಮಾಡೋದಪ್ಪ? ಟೂ ಮಾಡೋದು ಹೆಂಗೆ ತೋರಿಸಿ ಅಲ್ಲಿ? ಅಲ್ಲಿ ನೋಡು ನೋಡಿ, ನಿಮ್ಮೆಲ್ಲರಿಗೂ ಟೂ ಮಾಡ್ತಾನೆ ನನ್ನ ಬಂಟಿ. ಟೂ ನಾ ಯಾಕೆ ಅವ್ರ ಜೊತೆ ನೀನು ಟೂ ಬಿಟ್ಟಿದ್ಯಾ? ಯಾಕೆ ನೀನು ಟೂ ಬಿಟ್ಟಿದ್ಯಲ್ಲ? ಯಾಕೆ ಯಾಕೆ ನಿಮ್ಮ ಜೊತೆ ಟೂ ಬಿಟ್ಟಿದ್ದಾನಂತೆ? ಯಾಕೆ ಯಾಕೆ? ಸೊ ನನ್ನ ಮಗ ಇದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಏನಾದರೂ ಬೈದ್ರೆ ಹೊಡೆದ್ರೆ ಟೂ ಟೂ ಅಂತಾನೆ. ಹೆಂಗಂತೆ ಬಂಟಿ? ತೋರಿಸು ಇನ್ನೊಂದು ಸರಿ ಮಾಡು. ಹೆಂಗೆ ಮಾಡೋದು ಟೂ? ಮಮ್ಮಿ ಜೊತೆ ಟೂ, ಲಾವಿ ಜೊತೆ ಟೂ ಟೂ. ನಮ್ಗೊಂಥರ ನಗು, ಅದೊಂಥರ ಕಾಮಿಡಿ ಆಗೋಗ್ಬಿಟ್ಟಿದೆ. ಓಕೆ, ಆಂಟಿ ಮನೆ ಫಂಕ್ಷನ್ ಇರೋದು ನಾಳೆ. ನನ್ನ ಮಗಳಿಗಂತೂ ಏನಾದರೂ ಒಂದು ಫಂಕ್ಷನ್ ಇದೆ, ಇಲ್ಲ ಇವತ್ತು ದಿನ ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಏನಾದರೂ ಹೇಳ್ಬಿಟ್ರೆ, ಇನ್ನು ಅಜ್ಜಿ ಮನೆಗೆ ಹೋಗೋ ತನಕ, ಇನ್ನು ಫಂಕ್ಷನ್ ಅಟೆಂಡ್ ಮಾಡೋ ತನಕ ನನ್ನ ತಲೆ ತಿಂತಾನೆ ಇರ್ತಾಳೆ. ನೋಡಿ ಇವಾಗ ಆಗಲೇ ಶುರುವಾಯಿತು. ಸೊ ನಮ್ಮ ಓನರ್ ಆಂಟಿ ಮನೆ ಫಂಕ್ಷನ್ ಇದೆ ನಾಳೆ. ಹಾಗಾಗಿ ಇವತ್ತಿಂದನೇ ಶುರು ಆಗೋಗ್ಬಿಟ್ಟಿದೆ ನನ್ನ ಮಗಳು ಗೋಳಾಟ. ಓದೋದು ಬರೆಯೋದು ಏನು ಬೇಡ, ಅಲ್ಲಿ ಇಲ್ಲಿ ತಿರುಗಿಕೊಂಡು ಇರು. ಓಕೆ, ನಾನು ಇಡ್ಲಿಗೆ ರುಬ್ಕೋಬೇಕು. ಓಕೆ, ನಾನು ಇಡ್ಲಿಗೆ ರುಬ್ಕೊಬೇಕು ಇವಾಗ. ಓಕೆ, ಇವಾಗ ನೋಡ್ತಾ ಇರ್ಬೋದು 8 ಅವರ್ ಆಗಿದೆ. ತುಂಬ ಚೆನ್ನಾಗಿ ನೆಂದಿದೆ. ಬಟ್ ಕಲರ್ ನೋಡ್ತಾ ಇರ್ಬೋದು ಯಾವ ಕಲರ್ ಇದೆ ಅಂತ. ನೀರು ಸಹ ನೀವು ನೋಡ್ತಾ ಇರ್ಬೋದು. ತುಂಬ ಒಂಥರ ನಾರ್ಮಲ್ ವಾಟರ್ ಹೇಗಿರುತ್ತೆ ಹಾಗೇ ಇದೆ ಅಲ್ವಾ. ಸೊ ನಾವು ನೀಟಾಗಿ ಚೆನ್ನಾಗಿ ವಾಶ್ ಮಾಡಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಪ್ಯೂರ್ ವೈಟಾಗಿ ಇರುತ್ತೆ ಆ್ಯಂಡ್ ಸಾಫ್ಟಾಗಿರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಸಹ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ನೋಡಿ ಯಾವ ಕಲರ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನಾನು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು. ಜಾಸ್ತಿ ನೀರು ಹಾಕೋಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇಡ್ಲಿಗೆ ಜಾಸ್ತಿ ಸ್ಮೂತಾಗಿ ರುಬ್ಬಾರ್ದು, ಸ್ವಲ್ಪ ಕರ್ಕರಿಯಾಗಿ ರುಬ್ಬಿದ್ರೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಓಕೆ, ಫೈನಲಿ ಎಲ್ಲ ರುಬ್ಕೊಂಡಿದ್ದಾಯಿತು. ಸ್ವಲ್ಪ ನಾನು 2 ದಿನಕ್ಕೆ ಆಗೋ ಥರ ಮಾಡ್ಕೊಳ್ತೀನಿ. ಒಂದಿನ ಇಡ್ಲಿ, ಇನ್ನೊಂದು ದಿನ ದೋಸೆ, ಇಲ್ಲ ಒಂದಿನ ದೋಸೆ, ಇಲ್ಲ ಇನ್ನೊಂದು ದಿನ ಪಡ್ಡು. ಈ ರೀತಿ ನಾನು ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಬರೀ ಒಂದೇ ದಿನಕ್ಕಾದರೆ ನಾನು ಮಾಡೋಕ್ಕೆ ಹೋಗಲ್ಲ, 2 ದಿನಕ್ಕೆ ಆಗೋ ಥರ ನಾನು ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನೋಡಿದ್ರೆ ಬೇರೆ ಥರನೇ ಅನಿಸ್ಬೋದು. ಬಟ್ ನಾನು ಇಲ್ಲಿ ಕೈಲಿ ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಸೌಟಲ್ಲಿ ಮಾಡ್ಬೋದಲ್ವ ಅಂತ ನೀವು ಕೇಳೋದಾದರೆ, ಸೌಟಲ್ಲಿ ಆದರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಕೆಲವೊಂದೆಲ್ಲ ಹುಣ್ಣುಂಡೆ ಆಗಿರ್ಬೋದು, ಎಲ್ಲ ಹಾಗಾಗಿರುತ್ತೆ. ನಾವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಮತ್ತು ಬೇಗನೆ ಉಕ್ಕಿ ಬರುತ್ತೆ. ಉಕ್ಕಿ ಬಂದ್ರೇ ಚೆನ್ನಾಗಿರುತ್ತೆ ಹಿಟ್ಟು. ಸೊ ಈಗ ನಾನು ಪರ್ಫೆಕ್ಟಾಗಿ ಕೈನಲ್ಲೇ ಎಲ್ಲ ಮಿಕ್ಸ್ ಮಾಡಿ ಸೊ ಇವಾಗ ಎತ್ತಿಡ್ತಾ ಇದ್ದೀನಿ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ಟು.
ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಇಡ್ಲಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನೇನಿಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಿದ್ರು ಇಡ್ಲಿ ರುಬ್ಬೇಕಾಗಿತ್ತು, ಅದು ರುಬ್ಬಿದಾಯಿತು. ಇನ್ನೇನಿದ್ರು ಊಟ ಮಾಡಿ ನಾನು ಸೊ ಕೆಲವೊಂದಷ್ಟು ಊಟ ಮಾಡಿದೆಲ್ಲ ಪಾತ್ರೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ವಾಶ್ ಮಾಡಿ ಸಹ ನಾನು ಕಿಚನ್ ನೀಟಾಗಿ ಕ್ಲೀನ್ ಮಾಡಿ ಮಲಗೋದಷ್ಟೇ. ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.